ತಲೆನೋವು ಅಂತ ಹೇಳ್ತಿದ್ಲಲ್ವೇ, ಮಾತ್ರೆ ತಗೊಂಡು ಮಲ್ಕೊಂಡಿರ್ಬೇಕು. ಇಲ್ಲ ಸರ್ಸು, ಅವಳು ಒಳಗಡೆ ಇದ್ದಂಗಿಲ್ಲ, ಬಾಗ್ಲು ಹಾಕ್ದಂಗದೆ. ಬಾಗ್ಲು ಹಾಕದೆ ಅಂದರೆ ನಂದಿನಿ ಇಲ್ಲಿ ಬಂದಿಲ್ವಾ? ತರ್ಸು, ಒಂದು ಫೋನ್ ಮಾಡು. ಹಲೋ ನಂದಿನಿ, ಎಲ್ಲಿದ್ಯಾ? ನಾನಿಲ್ಲೇ ರೂಮ್ನಲ್ಲಿದ್ದೀನಿ. ರೂಮ್ನಾಗ? ನಾವು ರೂಮ್ ಮುಂದೆನೇ ಇದ್ದೀವಿ. ಎಲ್ಲಿದ್ಯಾ ನೀನು? ಅದೇ ರೂಮ್ ಹೊರಗಡೆ ಬಂದಿವ್ನಿ, ಬಂದ್ಬಿಡ್ತೀನಿ. ಏನ್ ನಂದಿನಿ, ನೀನ್ ಗೊತ್ತಿಲ್ಲದೆ ಇರೋ ಜಾಗಕ್ಕೆ ಬಂದು ಒಬ್ಬೊಬ್ಳೆ ಹೊರಗಡೆ ಹೋದ್ರೆ ಹೆಂಗೆ ಹೇಳು? ಅದು ತಲೆನೋವು ಇನ್ನೂ ಕಮ್ಮಿ ಆಗಿರಲಿಲ್ಲ, ಅದಕ್ಕೆ ಟ್ಯಾಬ್ಲೆಟ್ ತಗೊಳ್ಳೋಣ ಅಂತ ಬಂದೆ. ಸರಿ ಸರಿ, ನಿನ್ನ ಜೊತೆ ಇವ್ರನ್ನ ಕಳಿಸ್ತೀನಿ. ನೀನು ಯಾವ ಕಡೆ ಇದೆಯಾ ಅಂತ ಹೇಳು. ಏ ಬೇಡ ಬೇಡ, ಮಾತ್ರೆ ತಗೊಂಡಿದ್ದಾಯ್ತು, ನಾನೇ ಬಂದ್ಬಿಡ್ತೀನಿ. ಸರಿ, ಬಿರ್ನೆ ಬಂದ್ಬಿಡು. ಸರ್ಸು, ಅಲ್ಲಿ ರಿಸೆಪ್ಷನಲ್ಲಿ ಇನ್ನೊಂದು ರೂಮ್ ಕೀ ಇರುತ್ತೆ, ಈಸ್ಕೊಂಡು ರೂಮಲ್ಲಿರಿ. ಆಯ್ತು, ಬೇಗ ಬಾ. ಕಿಟ್ಟು, ಏನ್ ಮಾಡ್ತಾ ಇದ್ಯಾ? ಏನಿಲ್ಲ ಕಣಕ್ಕ, ಗೌರ್ಮೆಂಟ್ ಹೊಸ ಅಪ್ಡೇಟ್ ಬಿಟ್ಟಿದ್ರು, ಅದನ್ನೇ ನೋಡ್ಕೊಂತ ಕೂತ್ಕೊಂಡಿದ್ದೆ. ನಾಳೆ ಆಫೀಸರ್ ಬಂದು ನಮ್ಮನ್ನ ಏನಾರ ಕೇಳಿದ್ರೆ ಮಗ್ಗಿ ತರ ಪಟ ಪಟ ಅಂತ ಹೇಳ್ಬಿಡ್ಬೇಕು. ಅವ್ರ ಎದುರುಗಡೆ ತಲೆ ಕೆಟ್ಕೊಂಡು ನಿಂತ್ಕೋಬಾರ್ದಲ್ವೇ, ಅದಕ್ಕೆ. ಸರಿ ಕಿಟ್ಟು. ಏನ್ ಸರಿನೋ ಅಕ್ಕ, ಸಂಕ್ರಮಣ ಇದ್ರೂ ಇಲ್ದೇ ಇದ್ರೂ ನನ್ನ ಕೆಲಸ ಮಾತ್ರ ಹಂಗೆ ಇರ್ತದೆ, ಸಂಬಳ ಮಾತ್ರ ಹಿಂಗೆ ಇರ್ತದೆ. ಅಣ್ಣಯ್ಯ ಸಂಬಳ ಮೊನ್ನೆ ಜಾಸ್ತಿ ಮಾಡೋನಂತೆ. ಮಾಡಿದ್ರು, ಆದ್ರೆ ನನ್ನ ಟ್ಯಾಲೆಂಟಿಗೆ ಇನ್ನೂ ಹೊಸ ಜಾಸ್ತಿ ಮಾಡ್ಬೇಕಿತ್ತು ಅನಿಸ್ತದೆ. ಸರಿ ಬಿಡು, ಅಣ್ಣನ ತವ ಮಾತಾಡ್ತೀನಿ. ಸರಿ, ಏನಕ್ಕ ಈ ಕಡೆಗೆ ಬಂದಿದ್ದು? ಅದು ಗೌರ್ಮೆಂಟ್ ಎಕ್ಸಾಮ್ ಕಟ್ಟಿದೆ ಕಿಟ್ಟು, ಅದನ್ನ ಬರ್ಕೊಂಡು ಹಂಗೆ ಈ ಕಡೆಗೆ ಬಂದೆ. ಗೌರ್ಮೆಂಟ್ ಎಕ್ಸಾಮಾ? ನಾನು ಸಾನೆ ಗೌರ್ಮೆಂಟ್ ಎಕ್ಸಾಮ್ ಬರ್ತಿದ್ದೆ ಕಣಕ. ಒಂದು 4-5 ಗೌರ್ಮೆಂಟ್ ಜಾಬ್ ಬಂದಿದ್ವು, ಆದ್ರೆ ಅನ್ನದಾನ ಮಹಾದಾನ ಅಂತ ಕೊನೆಗೆ ಇಲ್ಲಿ ಬಂದೆ ಕಣಕ. ಸರಿ ಸರಿ, ಅಣ್ಣಯ್ಯ ಎಲ್ಲಿ? ಹೊರಗಡೆ ಹೋಗವನೆ? ಯಾರು? ಸಂಕ್ರಮಣನ ಇಲ್ಲಿ ಬಂದಿಲ್ಲ ಕಣಕ, ಬ್ಯುಸಿ ಇರ್ತಾರಂತ ನಾನು ಏನು ಕೇಳಕ್ ಹೋಗ್ಲಿಲ್ಲ. ಏನು ಬಂದಿಲ್ವಾ? ಸಂಜೆಗೆಲ್ಲ ಬರ್ತೀನಿ ಅಂತ ಹೇಳಿದ್ನಲ್ಲ. ಬಂದಿದ್ರೆ ಟಿಪ್ಪು ಕಡೆಗೆ ಬರಬೇಕು, ಇಲ್ಲ ಮನೆಗೆ ಹೋಗಿರ್ಬೇಕು. ಮತ್ತೆಲ್ಲಿಗೆ ಹೋದ? ಅಣ್ಣಯ್ಯನ ಜೊತೆ ಮನೆಗೆ ಹೋಗೋಣ ಅಂತ ಈ ಕಡೆಗೆ ಬಂದೆ. ಯಜಮಾನ್ರ ಹತ್ರ ಹೋಗಿರಕ್ಕಿಲ್ಲ, ಯಾಕಂದ್ರೆ ಎಲ್ಲಾ ಲೆಕ್ಕನೂ ನಾನೇ ಪಕ್ಕ ಮಾಡ್ಬಿಟ್ಟು ತಿಂಗಳೇ ಕೊಟ್ಬಿಟ್ಟಿವನಿ. ಇನ್ ಪುಟ್ ಆಫೀಸಿಗೆ ಹೋಗಿರಕ್ಕಿಲ್ಲ, ಯಾಕಂದ್ರೆ ನಾನೇ ಎಲ್ಲರಿಗೂ ರೇಷನ್ ಹಾಕ್ಬಿಟ್ಟು ಕರೆಕ್ಟಾಗಿ ಮೇಂಟೈನ್ ಮಾಡವ್ನಿ. ಮತ್ತೆ ಯಾಕೆ ನೀನು ಬಂದಿಲ್ಲ? ಇರಿ, ನಾನೇ ಕಾಲ್ ಮಾಡ್ತೀನಿ. ಹಲೋ ಅಣ್ಣಯ್ಯ, ಲಕ್ಷ್ಮಕ್ಕ ಎಕ್ಸಾಮ್ ಮುಗಿಸ್ಕೊಂಡು ಅಂಗಡಿ ತಗೊ ಬಂದವ್ರೆ, ನಿಮ್ ಜೊತೆ ಮನೆ ಹೋಗ್ಬೇಕಂತ ಕಾಯ್ತವ್ರೆ. ಕೊಡು, ನಾನು ಮಾತಾಡ್ತೀನಿ. ಹಲೋ ಅಣ್ಣಯ್ಯ, ಇನ್ನ ಬರಕ್ಕೆ ಏಟೊತ್ತಾಯ್ತದೆ? ಬಾ, ನಾನು ಇಲ್ಲೇ ಕಾಯ್ಕೊಂಡು ಕೂತೀವ್ನಿ. ಅಣ್ಣಯ್ಯ, ನಾನು ಹೇಳಿದ್ ಕೇಳಿಸ್ತೆ? ಬೇಡ ಲಕ್ಷ್ಮಿ, ನಿಮ್ಮ ಮನೆಗೆ ಹೋಗ್ಬಿಡು. ಯಾಕಣ್ಣಯ್ಯ? ಅದು ಫುಡ್ ಆಫೀಸಿಂದ ಫೋನ್ ಬಂದಿತ್ತು, ಅದಕ್ಕೆ ಆಫೀಸ್ದಾಗ ಬಂದೀವ್ನಿ. ನಾನು ಇಲ್ಲೇ ಇರ್ಬೇಕಾಯ್ತದೆ, ಅದಕ್ಕೆ ನೀನು ಹುಷಾರಾಗಿ ಮನೆಗೆ ಹೋಗಿ ಬಾಗ್ಲಾಕೊಂಡು ಮಲ್ಕೋ. ಆದ್ರೆ ನಾನು ದುರ್ಗವನ್ನು ಕಳಿಸ್ತೀನಿ. ನೀನ್ ಬೆಂಗಳೂರಿಗೆ ಹೋದಾಗ್ಲೇ ನಿನಗೆ ಫುಡ್ ಆಫೀಸಿಂದ ಫೋನ್ ಬರ್ಬೇಕೆ? ಹಂಗಾದ್ರೆ ನೀನ್ ಇವತ್ತು ಬರಕಿಲ್ಲ ಅನ್ನು. ಏನು ನನಗೆ ಗೊತ್ತಿಲ್ಲದೆ ಸಂಕ್ರಮಣ ಫುಡ್ ಆಫೀಸಿಗೆ ಹೋಗೋರ? ನೋ ಚಾನ್ಸ್. ನೋಡವ ಲಕ್ಷ್ಮಿ, ಅವರು ಬೇರೆ ಡಿಪೋದವ್ರನ್ನ ಕರೆದಂಗೆ ತಿಂಗಳಿಗೆ 2-3 ಸಲ ನನ್ನನ್ನು ಕರೆಯೋಕ್ಕಿಲ್ಲ. ಯಾವಾಗಲೂ ಒಂದ್ಸಲಿ ಕರೀತಾರೆ, ಯಾವಾಗಲಾದ್ರೂ ನಾವು ಹೋಗ್ಬಿಟ್ಟು ಬರ್ಬೇಕಲ್ವೇ? ಸರಿ ಅಣ್ಣಯ್ಯ. ಅಣ್ಣಯ್ಯ, ನೀನು ಆರಾಮಾಗಿ ಆಫೀಸ್ ಕೆಲಸ ಮುಗಿಸ್ಕೊಂಡು ಬನ್ನಿ. ಅಂಗಡಿ ಬಗ್ಗೆ ಏನು ಯೋಚನೆ ಮಾಡಬೇಡಿ, ನಾನು ನೋಡ್ಕೊತೀನಿ. ಹಂಗೆ ನಿಮಗೆ ಏನಾರ ಡೌಟ್ ಇತ್ತಂದ್ರೆ ನನಗೆ ಫೋನ್ ಹಾಕಿ, ನಾನು ಹೇಳ್ತೀನಿ. ಸರಿ ಕಿಟ್ಟಿ, ನಾನು ಆಮ್ಯಾಗ ಫೋನ್ ಮಾಡ್ತೀನಿ. ಹ್ಞೂ ಸರಿ ಕಣ. ಸರಿ ಕಿಟ್ಟು, ನಾನು ಹೊರಡ್ತೀನಿ. ಸರಿ ಅಕ್ಕ, ಹೊರಡು. ಡಿಪೋ ಕಡೆ ಹುಷಾರು. ಸರಿ.
ನಂದಿನಿ ಅವರೇ, ಎಲ್ಲಿವ್ರಿ? ನಾನು ಇಲ್ಲೇ ಗೆಸ್ಟ್ ಹೌಸ್ ತವ ಬಂದೇವ್ನಿ. ಸರಿ, ನೀವು ಬಿರ್ನೆ ಊರಿಗೆ ಹೋಗ್ಬೇಕು. ಊರ್ಗ? ಯಾಕೆ? ಅಲ್ಲಿ ಲಕ್ಷ್ಮಿ ಒಬ್ಳೆ ಅವಳೆ. ಹಂಗೆಲ್ಲ ಲಕ್ಷ್ಮಿನ ಒಬ್ಬಳನ್ನೇ ಬಿಡೋದು ಚಂದಾಗಿರಕ್ಕಿಲ್ಲ. ಅದಕ್ಕೆ ನೀವು ದುರ್ಗಾ ಬಿರ್ನೆ ಊರ್ಗೊಂಡ್ಬಿಡಿ. ದುರ್ಗನ ಮನೆ ತಗೋಬಿಟ್ಟು ಆಮೇಲೆ ನೀವು ನಿಮ್ಮ ಮನೆಗೆ ಹೋಗ್ಬಿಡಿ. ಶಂಕರ ಅವ್ರೆ, ನೀವೇನಾದ್ರೂ ಅನ್ಕೊಳ್ಳಿ, ನಾವು ಊರಿಗೆ ಹೋಗಕ್ಕಿಲ್ಲ. ಯಾಕೆ? ಯಾಕೆ ಅಂತ ಕೇಳ್ತಿರಲ್ಲ. ನಿಮ್ಮನ್ನ ಈ ಪರಿಸ್ಥಿತಿಲಿ ಬಿಟ್ಟು ನಾನು ಊರಿಗೆ ಹೋಗಕ್ ಆಯ್ತದಾ? ನೋಡಿ, ನೀವು ನನ್ನ ಬಗ್ಗೆ ಏನು ಯೋಚನೆ ಮಾಡಬೇಡಿ, ನಾನೆಲ್ಲ ನೋಡ್ಕೋತೀನಿ. ದಯವಿಟ್ಟು ನೀವು ಊರಿಗೆ ಹೊರಡಿ. ನೀವು ನನ್ನ ಬಗ್ಗೆ ತಪ್ಪು ತಿಳ್ಕೊಂಡ್ರು ಪರವಾಗಿಲ್ಲ, ನಾನು ಊರಿಗೆ ಹೋಗಕ್ಕಿಲ್ಲ ಅಂದ್ರೆ ಹೋಗಕ್ಕಿಲ್ಲ. ಅಕಸ್ಮಾತ್ ನಾನು ಊರಿಗೆ ಹೋದ್ರು ನಾನು ಸಮಾಧಾನವಾಗಿರಕ್ ಆಗಕ್ಕಿಲ್ಲ. ನಂದಿನಿ ಅವರೇ, ಅರ್ಥ ಮಾಡ್ಕೊಳ್ಳಿ. ಲಕ್ಷ್ಮಿ ಅಲ್ಲಿ ಒಬ್ಳೆ ಆಯ್ತಾಳೆ. ಚಿಕ್ಕವ್ರು ಇರುವಾಗ್ಲಿಂದಲೂ ನಾನು ಅವಳನ್ನ ಯಾವತ್ತೂ ಒಬ್ಬಳನ್ನೇ ಬಿಟ್ಟಿಲ್ಲ. ದಯವಿಟ್ಟು ನೀವು ವಾಪಸ್ ಹೋಗ್ಲೇಬೇಕು. ನಿಮ್ಗೆ ಒಂದ್ಸರಿ ಹೇಳಿದ್ರೆ ಅರ್ಥ ಆಗಕ್ಕಿಲ್ವಾ? ಡಾಕ್ಟ್ರು ಯಾವಾಗಂದ್ರೆ ಯಾವಾಗ ಔಷಧಿ ಬರ್ಕೊಡ್ತಾರೆ. ನಾನು ಹೋಗ್ಬಿಟ್ರೆ ನೀವ್ ಯಾರ ಹತ್ರ ತರಿಸ್ಕೊಂತೀರಾ? ರಕ್ತ ಹೋಗಿರೋದಕ್ಕೆ ನಿಮ್ಗೆ ಹಣ್ಣು ತಿನ್ಸ್ಬೇಕಂತ ಹೇಳಿದ್ದಾರೆ. ನೀವು ಒಬ್ರೇ ಹೇಗ್ ತಿಂತೀರಾ? ಆ ರಿಪೋರ್ಟು ಈ ರಿಪೋರ್ಟು ಅಂತ ಓಡಾಡ್ಬೇಕಾಯ್ತದೆ. ನಿಮ್ಮಿಂದ ಆಯ್ತದಾ? ನೋಡಿ, ನಾನ್ ನಿಮ್ಮನ್ ಬಿಟ್ಟು ಹೋಗಕ್ಕಿಲ್ಲ. ನೀವೇನಾದ್ರೂ ಅನ್ಕೊಳ್ಳಿ. ಲಕ್ಷ್ಮಿ ಒಬ್ಳೆ ಆಯ್ತಾಳು ಅನ್ನೋ ದಿಗ್ಲಿದ್ರೆ ದುರ್ಗನ್ ಕಳ್ಸನ ಬಿಡಿ. ದುರ್ಗ ಒಬ್ಳೆ ಹೆಂಗೋಯ್ತಾಳೆ? ಒಂದ್ ಕೆಲ್ಸ ಮಾಡೋಣ, ದುರ್ಗನ ಊರಿಗೆ ಬಿಟ್ಬಿಟ್ಟು ನಾನು ಮತ್ತೆ ವಾಪಸ್ ಬಂದ್ಬಿಡ್ತೀನಿ. ಇದಕ್ ನೀವು ಒಪ್ಕೊಂಡ್ರೆ ಮಾತ್ರನೇ ನಾನು ಹೋಗೋದು. ಸರಿ, ಹಂಗಾರೆ ಹೋಗಿ ಬಂದ್ಬಿಡಿ. ಆದ್ರೆ ನಾನು ಊರಿಗೆ ಹೋದ್ಮೇಲೆ ನೀವು ಅಲ್ಲೇ ಇದ್ಬಿಡಿ ಅಂತ ಇವಾಗ ಹಠ ಮಾಡಿದ್ರಲ್ಲ, ಹಾಗೆ ಮಾಡಬಾರ್ದು. ಇಲ್ಲ ಇಲ್ಲ, ನೀವು ಹೋಗಿ ದುರ್ಗನ್ ಬಿಟ್ಟು ಬಂದ್ಬಿಡಿ. ನಾನೇನು ಹೇಳಕ್ಕಿಲ್ಲ. ನಿಮ್ಮನ್ನ ನಾನು ನಂಬಕ್ಕಾಗಕ್ಕಿಲ್ಲ, ಆಣೆ ಮಾಡಿ. ಆಣೆನಾ? ಹೌದು. ಸರಿ, ಆಣೆ ಮಾಡಿ ಹೇಳ್ತೀವಿ. ನೀವು ಹೋಗಿ ವಾಪಸ್ ಬಂದ್ಬಿಡಿ. ಸರಿ, ಹಾಗಾದ್ರೆ ಸರಿ, ನಾನು ದುರ್ಗಂಗೂ ಫೋನ್ ಮಾಡಿ ಹೇಳಿರ್ತೀನಿ. ಆಯ್ತು. ಏಯ್ ನಾರಾಯಣ, ಇಲ್ಲಿಗೆ ಹಂಗೆ ಹೋಯ್ತಿದ್ಯಾ? ಇನ್ನಲ್ಲ ನಾವು ನಮ್ಮ ಹುಡುಗಿಯಿಂದ ಹೋಯ್ತೀವಿ. ನಂಗೆ ಬೇರೆ ಇನ್ನೇನು ಕ್ಯಾಮ ಇದೆ ಅಂತೀನಿ. ಏಯ್, ಇನ್ನು ಎಷ್ಟು ದಿನ ಅಂತ ಅವಳು ಹಿಂದೆ ಸುತ್ತುತ್ತೀಯೋ? ಬೀದಿ ನಾಯಿ ಆದ್ರೆ ತಿನ್ನಕ್ಕೆ ಕಟ್ಟಟಿ ಸುತ್ತಬೇಕಾಯ್ತದೆ. ಅದೇ ಸಾಕ್ ನಾಯಿ ಆದ್ರೆ ಮನೆ ತವ ಕಟ್ಟಾಕಿ ಹೊತ್ತೊತ್ತಿಗೆ ಊಟ ಹಾಕ್ತಾರೆ. ನೀನು ಸಾಕ್ ನಾಯಿ ಆಗೋ ನಾರಾಯಣ. ಹಂಗಂದ್ರೆ ನಾನೇ ನಾಯಿ ಅಂತಲೇ? ತಾರೀಕೆ ನಾರಾಯಣ, ನಿನ್ಗೆ ಹುಡುಗಿ ಬೈಯೋದು ಕರೆಕ್ಟು ಬಿಡ್ಲಾ? ನಾನೇನು ಹೇಳ್ತಾವ್ನಿ, ನೀನೇನು ಹೇಳ್ತಾ ಇದೀಯಾ? ಅವಳ ಹಿಂದೆ ಸುತ್ತಿದ್ ಸಾಕು ಅವ್ರ ಮನೆ ಅಳಿ ಆಗು ಅನ್ನೋ. ಮನೆ ಹೇಳಿ ಅಣ್ಣ, ಅದಂಗೆ? ಏನಿಲ್ಲ ಕಣ್ಲಾ, ನೀನ ಲಕ್ಷ್ಮಿನ್ ಮದುವೆ ಆದ್ರೆ ಆ ಶಂಕರ್ ಮನೆ ಅಳಿ ಆಗ್ತೀಯಾ? ಅದು ನನಗೂ ಗೊತ್ತಿರೋದೆ ಬಿಡಿ. ಆದ್ರೆ ಅದಾಗಬೇಕಂದ್ರೆ ಓಸಿ ಕಾಯ್ಬೇಕು. ಇಸ್ಪಿಟ್ಟಲ್ಲಿ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗದೆ. ಎಂಥ ಪಂಟ್ರು ಬಂದ್ರು ಗೆಲ್ತೀನಿ ಅಂತ ಕಾನ್ಫಿಡೆಂಟ್ ಬಂದದೆ. ಊರಲ್ಲಿ ಯಾವ್ದಾರ ಮದುವೆ ಫಂಕ್ಷನ್ ಆಗ್ತದ ಅಂತ ಕಾಯ್ಕೊಂಡಿವ್ನಿ. ಇಸ್ಪಿಟ್ಟಲ್ಲಿ ಕಾಸು ಹೊಡೆದು ಎಷ್ಟೆಟ್ ಮಾಡ್ಬಿಡೋದೆ. ಓ ನಾರಾಯಣ, ಜೀವನದಲ್ಲಿ ಉದ್ಧಾರ ಆಗ್ಬೇಕು ಅಂತ ಎಂತೆಂಥ ಕಾನ್ಸೆಪ್ಟ್ ಕೊಡಿರೋರ್ನ ನೋಡಿವ್ನಿ. ಆದ್ರೆ ಇಸ್ಪೇಟ್ ಆಡಿ ಉದ್ಧಾರ ಆಯ್ತೀನಿ ಅನ್ನೋನ್ನ ನಿನ್ನೆ ಕಂಡ್ಲ ನೋಡಿದ್ವಿ. ನಾವು ನಮ್ಮ ಮೇಷ್ಟ್ರು ನೀನ್ ಏನೇ ಮಾಡು ಡಿಫ್ರೆಂಟಾಗಿ ಮಾಡು ಅಂತ ಹೇಳ್ತಿದ್ರು. ನಾವು
ಕಾಸು ಮಾಡಿದ್ರೆ ಊರಿಗೆ ಗೊತ್ತಾಗಬೇಕು ಅಂತಿದ್ರು. ಅದಕ್ಕೆ ನಮ್ಮ ಮೇಷ್ಟ್ರು ಮತ್ತು ನೀರು ಬರ್ದಂತ ಈ ಫೀಲ್ಡಿಗೆ ಬಂದ್ಬಿಟ್ಟೆ. ಸರಿ ಬಿಡ್ಲಾ, ಅದು ನಿನ್ನ ಪರ್ಸ್ನಲ್ ಮ್ಯಾಟ್ರು, ನನಗೆ ಯಾಕೆ ಬೇಕು? ನೋಡೋ ನಾರಾಯಣ, ನಿನ್ನ ಕಾಲ್ತಾವ ಒಂದು ಒಳ್ಳೆ ಅವಕಾಶ ಬಂದದೆ, ಅದನ್ನ ಉಪಯೋಗಿಸ್ಕೊಂಡ್ರೆ ನಿನ್ನ ಜೀವನ ಬದಲಾಯ್ತದೆ. ಏನಣ್ಣ ಅದು? ನೋಡ್ಲಾ, ನಿನಗೆ ಅವತ್ತೇ ಹೇಳಿವಿ, ನೀನು ಇಸ್ಪಿಟಲ್ ಗೆದ್ದು ಲಕ್ಷ್ಮಿ ಮದುವೆ ಆಗಷ್ಟರಲ್ಲಿ ಅವಳು 3 ಮಕ್ಕಳನ್ನ ಎತ್ಕೊಂಡ್ ಬಂದ್ಬಿಡ್ತಾಳೆ. ನಾನು ಹೇಳ್ದಂಗೆ ಮಾಡಿದ್ರೆ ಲಕ್ಷ್ಮಿ ನಿನ್ನೆ ಅವಳಾಯ್ತಾಳೆ. ಏನು ಮಾಡ್ಬೇಕಣ್ಣ? ಇವತ್ತು ಸಂಕ್ರನ್ ಮನೇಲಿ ಯಾರೂ ಇಲ್ಲ ನಾರಾಯಣ. ಸರಿ, ಲಕ್ಷ್ಮಿ ಒಬ್ಳೇ ಮನೇಲಿ ಅವಳೆ ಕಂಡ್ಲಾ. ಹೌದಾ? ನೋಡು ಏನು ಮಾಡ್ತೀಯಾ ಅಂತ. ಅಣ್ಣ, ಒಬ್ಬಳೇ ಇದ್ರೆ ಏನು ಮಾಡೋಕ್ಕಾಯ್ತದೆ? ಅವಳು ಬಾಗಿಲು ಹಾಕೊಂಡು ಮಲ್ಕೋಬೇಕು ಅಟ್ಟೆಯ. ಓ ನಾರಾಯಣ, ನಿನ್ನ ಬುದ್ಧಿ ನಮ್ಮ ಕೆರೆ ಕೆಸರು ಎರಡು ಒಂದೇ. ಮೆತ್ತಗೆ ಗಟ್ಟಿ ಇಲ್ಲ ಬಿಡು. ಯಾಕಣ್ಣ? ಮನೇಲಿ ಪಾಪ ದುಡ್ಗಿ ಒಬ್ಳೆ ಅವಳೆ, ನಿನ್ ಜೊತೆಗಿದ್ರೆ ಅವಳು ಭಯ ಕಮ್ಮಿ ಆಯ್ತದೆ ಅಂತ ಹೇಳಿದ್ರೆ ನೀನು ಅರ್ಥನೇ ಮಾಡ್ಕೊಳಕ್ಕಿಲ್ಲ. ಏನು ಹೇಳ್ತಿದ್ಯಣ್ಣ? ಇಲ್ಲಿ ಬಾರ್ಲ ಇಲ್ಲಿ ನಾರಾಯಣ, ನಿನ್ ಕಿವಿ ಕೊಡುವ ಸಿಯ ಅದ್ರ ತವ ಕೆಲಸ ಅದೇ. ಹೆಣ್ಣು ಚಂದಾಗವಳೆ, ನೋಡಕ್ ಕಣ್ಣಿಲ್ಲ ಅನ್ನೋಂಗ್ ಮಾಡ್ಕೊಬೇಡ ನಾರಾಯಣ. ನಾನು ಹೇಳ್ದಂಗೆ ಕೇಳು, ಗೆಲುವು ಸತಸಿದ್ಧ. ಸರ್ಸು, ಏನಾಯ್ತೆ ದುರ್ಗಾ? ಅಣ್ಣಯ್ಯ ಫೋನ್ ಮಾಡ್ತಾನೆ ಕಣೆ. ಹೌದಾ? ಹಲೋ ಅಣ್ಣಯ್ಯ. ಏನಣ್ಣಯ್ಯ ನೀವು ಹೇಳ್ದೆ ಬುಡುಕ್ನೆ ಎಲ್ಗೋ ಹೋಗ್ಬಿಟ್ಟಿದ್ದೀರಾ? ನಿನಗೆ ಎಷ್ಟು ಫೋನ್ ಮಾಡಿದ್ವಿ ಗೊತ್ತೇ? ದೇವಸ್ಥಾನಕ್ಕೆ ಹೋಗಿ ಎಲ್ಲರೂ ಒಟ್ಟಿಗೆ ದರ್ಶನ ಮಾಡೋಕ್ಕಾಗಲಿಲ್ಲ. ಎಲ್ಲಿದ್ಯಾ? ಬೇಗ ಬಂದ್ಬಿಡು. ಇಲ್ಲ ದುರ್ಗಾ, ನಾನು ಬರಕ್ಕೆ ಆಗಿಲ್ಲ. ಯಾಕಣ್ಣಯ್ಯ? ಅದು ಫುಡ್ ಆಫೀಸರಿಂದ ಫೋನ್ ಬಂದಿತ್ತು, ಅದಕ್ಕೆ ಓಡ್ ಬಂದೆ. ಇಲ್ಲಿಗೆ ಬಂದಮೇಲೆ ಗೊತ್ತಾಗಿತ್ತು ಹೊಸ ಆಫೀಸರ್ ಬಂದವ್ರೆ ಅಂತ. ಅವರು ಎಲ್ಲ ಲೆಕ್ಕನೂ ನೋಡ್ತಾರಂತೆ, ಅದಕ್ಕೆ ನಾನು ಬರೋದು ಲೇಟ್ ಆಗ್ಬೋದು ಕಣವ. ಯಾರಣ್ಣಯ್ಯ ಅವರು ಫುಡ್ ಆಫೀಸರು? ಒಂದ್ಸಾರಿ ಅವ್ರ ನಂಬರ್ ಕೊಡು, ನಾನು ಮಾತಾಡ್ತೀನಿ. ಏನು ಆಟ ಆಡ್ತಾವ್ರಂತ? ಯಾವಾಗಂದ್ರೆ ಅವಾಗ ಬರಕ್ಕೆ ನಿನ್ನೇನು ಗೌರ್ಮೆಂಟ್ ಬಸ್ ಅನ್ಕೊಂಡವ್ರಾ? ದುರ್ಗಾ, ಹಂಗೆಲ್ಲ ಮಾತಾಡಬಾರ್ದು ಕಣವ. ಅವ್ರಿಗೂ ಮೇಲಿಂದ ಆರ್ಡರ್ ಬಂದಿರ್ತದೆ, ಅದಕ್ಕೆ ಎಲ್ಲರನ್ನು ಕರೆಸಿ ಲೆಕ್ಕ ನೋಡ್ತವ್ರೆ. ಬರಕ್ಕೆ ಲೇಟ್ ಆಯ್ತದ ಕಣವ, ಅರ್ಥ ಮಾಡ್ಕೋ. ಪರವಾಗಿಲ್ಲ ಅಣ್ಣಯ್ಯ, ಎಷ್ಟೊತ್ತಾದ್ರೂ ನಾವು ಕಾಯ್ತೀವಿ. ನೀನೊಂದ್ಸರಿ ಬಂದು ಮಾತಾಡ್ಸ್ಕೊಂಡು ಊರಿಗೆ ಹೋಗು. ಇಲ್ಲ ದುರ್ಗಾ, ನಾನು 1-2 ದಿನ ಇಲ್ಲೇ ಇರ್ಬೇಕಾಯ್ತದೆ. ಏನು 2 ದಿನನಾ? ಹ್ಞೂ ಕಣವ. ಅಣ್ಣಯ್ಯ, ಅವ್ರು 2 ದಿನ ಲೆಕ್ಕ ನೋಡೋಕ್ಕೆ ನಾವು ಇಡೀ ದೇಶಕ್ಕೆ ರೇಷನ್ ಆಗ್ತಿಲ್ಲ ಅಲ್ವೇ? ಆಫೀಸರ್ಗೆ ಅಷ್ಟು ದಿನ ಎಲ್ಲ ಇರೋಕ್ಕಾಗಕ್ಕಿಲ್ಲ ಅಂತ ಹೇಳ್ಬಿಟ್ಟು ಬಂದ್ಬಿಡು ಅಣ್ಣಯ್ಯ. ಏ ದುರ್ಗಾ, ಕೊಡೆ ಇಲ್ಲಿ. ಅಣ್ಣಯ್ಯ, ನಿನ್ನ ನೋಡ್ಬೇಕು ಅಂತ ತುಂಬಾ ಅನಿಸ್ತಿದೆ. ನೀ ಹೋದಾಗಿಂದ ಹೊಟ್ಟೆಲಿ ಯಾಕೋ ತುಂಬಾ ಸಂಕಟ ಆಗ್ತಾ ಇದೆ. ಬಿರ್ನೆ ಬಂದ್ಬಿಡ ಅಣ್ಣಯ್ಯ. ಏನಿಲ್ಲ ಸರ್ಸು, ಹೊಸ ಕೆಲಸ ಮುಗಿಸ್ಕೊಂಡು ನಾನು ಬಿರ್ನೆ ಬಂದ್ಬಿಡ್ತೀನಿ. ಏನೋ ಅಣ್ಣಯ್ಯ, ದೇವಸ್ಥಾನ ತವ ಯಾರಿಗೋ ಹೊಟ್ಟೆಗೆ ಚಾಕು ಚುಚ್ಬಿಟ್ರಂತೆ. ಅದೇ ಟೈಮ್ಗೆ ನೀನು ನಂದಿನಿನೂ ಇರ್ಲಿಲ್ಲ. ಫೋನ್ ಮಾಡಿದ್ರು ಫೋನ್ ತೆಗಿರ್ಲಿಲ್ಲ. ನಮಗೆಲ್ಲ ಎಷ್ಟು ಭಯ ಆಯ್ತು ಗೊತ್ತಾ? ಕೈ ಕಾಲೇ ಓಡ್ಲಿಲ್ಲ, ಪ್ರಾಣ ಹೋದಂಗ ಆಯ್ತು ಗೊತ್ತೇ. ಅಣ್ಣಯ್ಯ, ನಿನ್ನ ನೋಡಿದ್ರೆ ಹೊಸಿ ಸಮಾಧಾನ ಆದ್ರೂ ಆಗತ್ತೆ, ಇಲ್ದಿದ್ರೆ ಈ ಪ್ರಾಣ ತಡ್ಕೊಳಕ್ಕಿಲ್ಲ. ಯಾಕೆ ಭಯ ಪಡ್ತೀಯ ಸರ್ಸು? ನನ್ಗೇನಾಗ್ತದೆ ಹೇಳು? ನಾನು ಸಂದಕ್ಕೆ ಅವನಿ ಕಣವ. ನೀನು ಆರಾಮಾಗಿ ರಮೇಶ್ ಅಂತವ ಮಾತಾಡ್ಕೊಂಡು ಸಂದಾಕಿರು. ಅಣ್ಣಯ್ಯ, ಇವತ್ತು ನಾವಿಬ್ರು ಸಾನೆ ಮಾತಾಡ್ಕೊಂಡು
ಖುಷಿಯಾಗಿದ್ವಿ. ಇನ್ಯಾಕೆ ನಾವು ಸಂದಾಗೆ ಇರ್ತೀವಣ್ಣಯ್ಯ. ಸಾಕವ, ನೀನು ಸಂದಾಗಿರ್ಬೇಕು ಕಣವ. ಗಂಡ್ಮಕ್ಳು ಕಣ್ಣೀರು ಹಾಕಿದ್ರೆ ನಮಗೆ ಮಾತ್ರ ನೋವಾಯ್ತದೆ, ಆದರೆ ಹೆಣ್ಮಕ್ಳು ಕಣ್ಣೀರು ಹಾಕಿದ್ರೆ ಎಲ್ಲಾರ್ಗೂ ನೋವಾಯ್ತದೆ. ಖುಷಿಯಾಗಿರ್ಬೇಕು ಕಣವ, ಖುಷಿಯಾಗಿರ್ಬೇಕು. ಅಣ್ಣಯ್ಯ, ನೀನ್ ಸಂದಾಗೆ ಇದೆಯಾ ತಾನೇ? ಅಣ್ಣಯ್ಯ, ನಿನ್ನೆ ಕೇಳ್ತಿರೋದು. ಹೂನವ್ವ, ನಾನು ಸಂದಾಗಿವ್ನಿ. ಏಕೆ? ಯಾಕೋ ನಿನ್ ಮಾತು ಒಂಥರ ಆಯ್ತು, ಅದಕ್ಕೆ ಕೇಳ್ದೆ ಅಷ್ಟೇಯ. ಏನಿಲ್ಲವ, ನಾನು ಸಂದಾಕಿವ್ನಿ. ಓಸಿ ಕೆಲಸ ಟೆನ್ಷನ್ ಅಷ್ಟೇಯ. ಫೋನ್ ಓಸಿ ದುರ್ಗನ್ ಕೊಡವ. ತಗೊಳ್ಳೆ, ಅಣ್ಣಯ್ಯ ನಿಂತವ ಮಾತಾಡ್ಬೇಕಂತ. ನೋಡ್ದಾ ಅಣ್ಣಯ್ಯಂಗೆ ನನ್ನ ಮೇಲೇನೆ ಸಾನೆ ಪ್ರೀತಿ. ಹಲೋ ಅಣ್ಣಯ್ಯ. ದುರ್ಗಾ, ನಾನು ಬರೋದೋಸಿ ಲೇಟ್ ಆಯ್ತದೆ. ಊರಲ್ಲಿ ಲಕ್ಷ್ಮಿ ಒಬ್ಳೆ ಅವಳೆ. ನೀನು ಊರಿಗೆ ಹೊರಟೋಗ್ಬಿಡವ. ಅಣ್ಣಯ್ಯ, ನಾನು ಬೆಂಗಳೂರು ಸುತ್ತೋಕ್ ಬಂದ್ರೆ ನೀನು ವಾಪಸ್ ಊರಿಗೆ ಹೋಗ್ಬಿಡು ಅಂತಿದ್ಯಾ? ಲಕ್ಷ್ಮಿ ಬಗ್ಗೆನೂ ಓಸಿ ಯೋಚನೆ ಮಾಡಿ ದುರ್ಗಾ, ಒಬ್ಳೆ ಆಗಲ್ವೇ? ಹಂಗಂದ್ರೆ ಸರ್ಸುನು ಬಾವನು ಕರ್ಕೊಂಡು ಹೋಗ್ಬಿಡ್ತೀನಿ. ಬೇಡ ಕಣವ, ಅವ್ರಿಬ್ರು ಜೊತೆಯಾಗಿರಕ್ ಬಿಡು. ಹೊಸ್ದಾಗಿ ಮದುವೆ ಆಗವ್ರೆ, ಆರಾಮಾಗಿರ್ಲಿ. ನೀನು ಊರಿಗೆ ಹೊರಡವ. ಸರಿ ಅಣ್ಣಯ್ಯ. ಇವೆರಡು ಅಕ್ಕಿಗಳನ್ನ ಗೂಡಿಗೆ ಬಿಡೋಕ್ಕೆ ನಾವು ಪಾಂಡವಪುರದಿಂದ ಬೆಂಗಳೂರು ಬರ್ಬೇಕಿತ್ತೆ. ಫೋನಲ್ಲಿ ಜಾಸ್ತಿ ಮಾತಾಡಬಾರ್ದು, ಫೋನ್ ಇಟ್ಟು ಸ್ವಲ್ಪ ರೆಸ್ಟ್ ಮಾಡಿ. ಯಾರಣ್ಣಯ್ಯ ಫೋನ್ ಇಡಿ ಅಂತವ್ರೆ? ಅದು ಆಫೀಸರು ಕೆಲಸ ಮಾಡುವಾಗ ಫೋನ್ ಯೂಸ್ ಮಾಡಬಾರ್ದು ಅಂತಾರೆ ಕಣವ. ಸರಿ, ನಾನು ಆಮ್ಯಾಕೆ ಮಾಡ್ತೀನಿ. ನಿನ್ನ ಬಿರ್ನೆ ಹೊರಡು ದುರ್ಗಾ. ಸರಿ ಅಣ್ಣಯ್ಯ. ಏನಾಯ್ತೆ? ಇದು ಟ್ರಿಪ್ ಅಲ್ಲ, ಹನಿಮೂನ್ ಅಂತ ಈಗ ಗೊತ್ತಾಯ್ತು.